ಬನ್ನಿ ಯಜಮಾನ್ರೆ, ವದಂತಿ ತಿಳಿಯಿತು. ಶ್ರೀ ಗುರುಗಳು ಬಂದಿದ್ರಂತೆ ಅನ್ನೋದಕ್ಕಿಂತ ಕರೆಸಿದ್ರಂತೆ ಅನ್ನೋದೇ ಸರಿಯಾದ ಮಾತು. ಈ ಸಲ ಉದ್ಭವ ಆಗುವ ಶ್ರೀಚಕ್ರ ಪುನಃ ತಳಕ್ಕೆ ಹೋಗೋದು ಅನುಮಾನ ಅಂತ ಭವಿಷ್ಯ ನುಡಿದ್ರಂತೆ. ನೀವೆಣಿಸಿದ್ದೇ ಬೇರೆ, ಶ್ರೀಗಳ ನಾಲಿಗೆಯಲ್ಲಿ ಬಂದ ಮಾತೇ ಬೇರೆ. ಇಷ್ಟರಲ್ಲೇ ಅರ್ಥ ಮಾಡಿಕೊಡ್ರಿ ವಿರೂಪಾಕ್ಷ ಶಾಸ್ತ್ರಿಗಳೇ. ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಬಿದ್ದ ನೀರು ಇಂಗಲೇಬೇಕು. ಮೇಲೆ ಬಂದ ಶ್ರೀಚಕ್ರ ಮತ್ತೆ ಅಮ್ಮನವರ ಪದತಲದಲ್ಲಿ ಲೀನವಾಗಲೇಬೇಕು. ಆದಿಂತ ಆದಮೇಲೆ ಅಂತ್ಯವಾಗಲೇಬೇಕು. ನಿಮ್ಮ ದುರಾಸೆಗೆ ನಿಮ್ಮ ವಿನಾಶವೇ ಅಂತ್ಯ. ಶ್ರೀಚಕ್ರ ಅಂದ್ರೆ ಸೂರ್ಯಚಂದ್ರರ ಹಾಗೆ ಕಣ್ರಿ. ಅದನ್ನು ಅಸಹಜವಾಗಿ ಅನೈತಿಕವಾಗಿ ಪಡೆಯೋಕೆ ಪ್ರಯತ್ನ ಪಟ್ರೆ ನಿಮ್ಮ ದುರ್ಗತಿ ಖಚಿತ. ಶ್ರೀಚಕ್ರವನ್ನು ವಶಪಡಿಸ್ಕೊಳ್ತೀನಿ, ನಾನೇ ರಾಜನಾಗಿ ಮೆರಿತೀನಿ ಅಂತ ಬೊಂಬಡ ಹೊಡ್ಕೊಳ್ತಿದ್ರಲ್ಲ, ಈಗ ನೋಡಿ ನೀವು ಮಾಡಬೇಕು ಅಂತಿದ್ದ ಕಳ್ಳ ಕೆಲಸನ ಆ ಮಹಾತಾಯಿನೇ ಜಗಜ್ಜಾಹೀರು ಮಾಡಿ ಜನರನ್ನ ಎಚ್ಚರಿಸಿದಾಳೆ. ಇನ್ನು ನೀವು ಶ್ರೀಚಕ್ರನ ಮುಟ್ಟೋ ಹಾಗೆ ಇಲ್ಲ. ಏನೇ ಹೆಚ್ಚು ಕಡಿಮೆ ಆದರೂ ಇನ್ನು ನಿಮ್ಮ ತಲೆಗೆ ಬರುತ್ತೆ. ಈ ಸಲ ಪುನಃ ಅದೇ ತಪ್ಪು ಮಾಡಿದಿರೋ ಜೀವನ ಪರ್ಯಂತ ಅಂಗವೈಕಲ್ಯ, ಸರ್ವಾಂಗ ವೈಕಲ್ಯ. ಇಪ್ಪತ್ತೊಂದು ವರ್ಷಗಳು ಕಾದಿದ್ದೆ ಈ ಶ್ರೀಚಕ್ರದ ಪ್ರಾಪ್ತಿಗೋಸ್ಕರ. ಇನ್ನೇನು ನನ್ನ ಆಸೆ ಈಡೇರ್ತು ಅನ್ನೋ ಸಮಯಕ್ಕೆ ಸರಿಯಾಗಿ ಅಮ್ಮನವ್ರು ಹೀಗೆ ಮಾಡ್ಬಿಟ್ರಲ್ಲ. ಈ ಮಾರಿ ಕುಡಿ ಬೇರೆ ಶ್ರೀಚಕ್ರ ಕಳುವಾಗೋದಕ್ಕೆ ನಾನು ಬಿಡೋದಿಲ್ಲ ಅಂತ ವರ್ಷೆ ತೆಗ್ತಿದ್ದಾನೆ. ಇಲ್ಲ, ಯಾರನ್ನೂ ನಂಬೋ ಹಾಕಿಲ್ಲ. ಕಡಕಿಗೂ ಸಿಕ್ಕದೆ ಇರೋ ಹಾಗೆ, ಈ ಮಾರಿ ಗುಡಿಗೂ ಗೊತ್ತಾಗದೆ ಇರೋ ಹಾಗೆ ಈ ಶ್ರೀಚಕ್ರವನ್ನ ನಾನೊಬ್ಬನೇ ಅನುಭವಿಸ್ಬೇಕು. ಇತ್ತೀಚೆಗೆ ನೀವು ತುಂಬ ಯೋಚನೆಯಲ್ಲಿರ್ತೀರಾ. ಊಟ ತಿಂಡಿ ಕೂಡ ಸರಿಯಾಗಿ ಆಗ್ತಾ ಇಲ್ಲ. ನನಗೆ ಆ ಶ್ರೀಚಕ್ರದ ಚಿಂತೆ ಮಣಿಕಂಠ. ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ಚಿಂತೆ. ಅದರಿಂದ ಆಮ್ನವ್ರು ನನಗೆ ಎಲ್ಲಿಲ್ಲದ ಅಡ್ಡಿ ಆತಂಕಗಳನ್ನು ಒಡ್ತಿದ್ದಾಳೆ. ಅದನ್ನು ಹೇಗಾದರೂ ಮಾಡಿ ವಶಪಡಿಸ್ಕೊಂಡ್ರು ಈ ವಿರೂಪಾಕ್ಷ ಮಾರಿಗುಡಿಯಿಂದ ಅದನ್ನು ಹೇಗೆ ಪಡ್ಕೊಳ್ಳೋದು ಅನ್ನೋ ಚಿಂತೆ. ಆ ಇನ್ಸ್ಪೆಕ್ಟ್ರು ಮೊದಲೇ ಹೆಣ್ಬಾಕ, ಸರಕ್ ಕಂಡ್ರೆ ಮೈ ಮರಿತಾನೆ. ಅವನಿಗೆ ಶ್ರೀಚಕ್ರದ ಮಹತ್ವ ಗೊತ್ತೇ ಇಲ್ಲ. ಅವನು ದೂರ ಇಡೋದು ಅಷ್ಟು ಕಷ್ಟ ಏನಲ್ಲ ಬಿಡಿ. ಆದರೆ ಆ ವಿರೂಪಾಕ್ಷ ಮಹಾದೂರ್ತ. ಅವನಿಂದ ಶ್ರೀಚಕ್ರನ ದಕ್ಸ್ಕೊಳ್ಳೋದು ಬಹಳ ಕಷ್ಟ. ಅವನು ಬರೀ ಬಡಾಯಿ. ಊರಿನ ಜನ ತನ್ನನ್ನು ದೇವರು ಅಂತಾರೆ, ತಾನು ದೇವಸ್ಥಾನದ ಧರ್ಮಾಧಿಕಾರಿ ಅದು ಇದು ಅಂತ ಸುಮ್ಮನೆ ಅಹಂಕಾರ ಪಡ್ತಾನೆ ಅಷ್ಟೇ. ನೀವು ಒಂದು ನಿಂಬೆಹಣ್ಣು ಮಂತ್ರಿಸ್ಕೊಡ್ತೀರಲ್ಲ, ಅಷ್ಟು ಶಕ್ತಿ ಕೂಡ ಇಲ್ಲ. ಬೂದಿ ಎರಚಿದ್ರೆ ಮಂಕಾಗ್ಬಿಡ್ತಾನೆ. ಯಾವ ಅಡೆತಡೆ ಕೂಡ ಇಲ್ಲ ಬಿಡಿ. ಈಗ ನಾನು ಏನಿದ್ರು ಆ ಶ್ರೀಚಕ್ರನ ಆ ಇಬ್ಬರಿಂದ ಹೇಗೆ ಕಾಪಾಡ್ಕೊಳ್ಳೋದು ಅನ್ನೋ ಬಗ್ಗೆ ಯೋಚಿಸ್ಬೇಕು. ಅಷ್ಟೇ ಈಗ ನೀವು ಮಾಡಬೇಕಾಗಿರೋ ಕೆಲಸ. ಮೊದಲು ಅದ್ರ ಕಡೆ ಗಮನ ಕೊಡಿ, ಮಿಕ್ಕಿದ್ದನ್ನ ನನಗೆ ಬಿಡಿ. ಕೆಲಸ ಆಯ್ತಾ ಮಗಳೇ? ಕಾಫಿ ಕುಡಿತೀಯಾ? ಬಿಸಿಲು ನೆತ್ತಿಗೇರಿದೆ, ಮಜ್ಜಿಗೆ ಕೊಡ್ಲಾ?
ಯಾಕೆ ಸಪ್ಪಗಿದೆಯಾ? ಮನ್ಲೂ ಹೀಗೆ ಇದ್ದೆ, ಇಲ್ಲೂ ಹೀಗೆ ಇದೆಯಾ? ಸುಂದ್ರಿ ಇದ್ದಿದ್ರೆ ನಿನ್ನ ವಯಸ್ಸಿನವಳೇ ಆಗಿರ್ತಿದ್ಲು. ನಿನ್ನ ವಯಸ್ಸಿನ ಮನಸ್ಸುಗಳ ಹೊಯ್ದಾಟ ನನಗೆ ಅರ್ಥ ಆಗುತ್ತೆ ಮಗಳೇ. ಬಂಗಾರಿ ವಿಷಯವಾಗಿ ಪರದಾಡ್ತಿದೀಯ ಅಲ್ವಾ? ನನಗೆ ಅರ್ಥ ಆಗುತ್ತೆ ಮಗಳೇ. ನೀನಾವತ್ತು ಕಣ್ಣೀರಿಟ್ಟು ಎದ್ದು ಹೋದಾಗ ಹಿಂದೆ ಬಿಟ್ಟು ಹೋದ ಬೊಂಬೆ ನೋಡಿದಾಗಲೇ ನನಗೆ ಅರ್ಥ ಆಗಿತ್ತು. ಆ ಬಂಗಾರಿ ನಿನಗೆ ಬೊಂಬೆ ಕೊಟ್ಟ ಅಂದಾಗ ಊಹೆ ಮಾಡಿದ್ದೆ. ಈ ವಯಸ್ಸಿನಲ್ಲಿ ಇದೆಲ್ಲ ಸಹಜ ಮಗಳೇ. ಆದರೆ ಅಪ್ಪನ ಸ್ಥಾನದಲ್ಲಿ ನಿಂತು ಒಂದು ಮಾತು ಹೇಳ್ತೀನಿ. ಎಲ್ರಿಗೂ ಅವರವ್ರದ್ದೇ ಆಸೆಗಳಿರುತ್ತೆ, ಅವರವ್ರ ವಯಸ್ಸಿಗೆ ಅವರವರ ಆಸೆಗಳು. ಆದರೆ ಅದರ ಹಿಂದೆ ಒಂದು ದೃಢತೆ ಇರಬೇಕು. ಅದು ಈಡೇರೋದು ಬಿಡೋದು ಎಲ್ಲ ಅಮ್ಮನವ್ರ ಇಚ್ಛೆ. ಅಕಸ್ಮಾತ್ ಈಡೇರ್ತಿದ್ರೆ ಬದುಕು ಮುಗಿದು ಹೋಗೋಲ್ಲ. ಆಸೆ ತಪ್ಪು ಹೋಗುತ್ತೆ. 4-5 ದಿವಸ ಅದೇ ನಿರಾಸೆಯಲ್ಲಿ ಇರ್ತೀವಿ. ಮತ್ತೆ ಇನ್ನೊಂದು ಆಸೆ ಚಿಗುರುತ್ತೆ. ಇದೆ ಬದುಕಿನ ವಾಸ್ತವ. ನಮ್ಮ ಸುಂದರಿ ಹೋಗ್ಬಿಟ್ಟಾಗ ನಮ್ಮ ಜಗತ್ತೇ ನಿಂತು ಹೋಯ್ತು, ಮುಗಿದು ಹೋಯ್ತು ಅನ್ಕೊಂಡ್ವಿ. ಆದರೆ ನೀನು ಅವಳಿಗೆ ಪರ್ಯಾಯವಾಗಿ ಸಿಕ್ಕೆ. ನೀನು ನಮ್ಮ ಮಗಳಾದೆ. ಯಾರಿದ್ರು ಯಾರಿಲ್ಲದೆ ಇದ್ರು ಬದುಕು ಸಾಗುತ್ತಾನೆ ಇರುತ್ತೆ. ಆದರೂ ನಾವು ನೀನಿಲ್ದೆ ನಾನಿಲ್ಲ, ಬದುಕೇ ಇಲ್ಲ, ಪ್ರಪಂಚವೇ ಇಲ್ಲ ಅಂತ ಬಾಯಿ ಮಾತಿಗೆ ಆಡ್ತಿರ್ತೀವಿ. ವಿಚಿತ್ರ. ಹಾಗಿದ್ರೆ ನಂಗೆ ಬಂಗಾರಿ ಸಿಗೋದಿಲ್ವಾ? ಸಿಗ್ತಾನೋ ಬಿಡ್ತಾನೋ ಗೊತ್ತಿಲ್ಲ. ಅವನು ನಿನ್ಗೆ ಮನಸ್ಸಿಗೆ ಇಷ್ಟ ತಾನೆ. ಹಾಗಿದ್ರೆ ಧೈರ್ಯವಾಗಿ ಇಷ್ಟಪಡು. ಶ್ರೀಚಕ್ರ ಸಿಕ್ಕಿಬಿಟ್ರೆ ಇಂಥ ಇನ್ನಷ್ಟು ಸಿದ್ಧಿ ಮಾಡಿಕೊಂಡು ನಿನಗೆ ಬೇಕಾದಂಗೆ ಸಹಾಯ ಮಾಡ್ಬೋದು. ಚಕ್ರನೋ ಪಕ್ರನೋ ತಂದ್ಕೊಡ್ತೀನಿ, ನನ್ನ ಆಸೆ ತೀರಬೇಕು. ಈ ಕೆಲಸ ನನಗೆ ಚಿಟಿಕಿ ಹೊಡೆದಷ್ಟು ಸುಲಭ.